ಹಾಯ್ ನಡೆಸೋದು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ realme C31 ಸ್ಮಾರ್ಟ್ಫೋನ್ ಇರುವಂಥದ್ದು. ನೋಡ್ತಾ ಇದ್ದರೆ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ನಾನು ಬೆಂಗಳೂರಿನಲ್ಲಿಲ್ಲ, ಹೊರಗಡೆ ಚಿಕ್ಕಮಂಗ್ಳೂರಲ್ಲಿದ್ದೀನಿ ಆಯಿತಾ. ಸೊ ಬಾಬಾ ಬುಡನ್ಗಿರಿ ಹತ್ರ ಒಂದು ರೆಸಾರ್ಟಲ್ಲಿ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಅದರಿಂದನೇ ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಡಿಫ್ರೆಂಟ್ ಆಗಿದೆ. ಇದು ಎಮರ್ಜೆನ್ಸಿ, ಇವತ್ತು ಪಬ್ಲಿಷ್ ಆಗಲೇಬೇಕು, ಎಂಬಾರ್ಗೋ ಇದೆ ಗುರುವಾರ ಅಂದರೆ ಇವತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಆಮೇಲೆ ಬೇಕಾದ್ರೆ ಎಡಿಟ್ ಮಾಡ್ಕೊಂಡ್ರೆ ಆಯಿತು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಒಂದು ಫೋನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗೆ ಅನ್ನಿಸ್ದಂಗೆ ಒಂದು ಸ್ಮಾರ್ಟ್ಫೋನ್ 10,000 ರೂಪಾಯಿ ಒಳಗಡೆ ಲಾಂಚ್ ಆಗುತ್ತೆ. ಮೋಸ್ಟ್ಲಿ 8-9 ಸಾವಿರ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಬೇಸ್ಡ್ ಆನ್ ದ ಸ್ಪೆಸಿಫಿಕೇಷನ್ ಅವ್ರು ಏನು ನೀಡ್ತಾ ಅದ್ರ ಮೇಲೆ ಜಡ್ಜ್ ಮಾಡ್ತಾಯಿದ್ದೀನಿ. ನಾನಿವತ್ತು ಒಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಮಾರ್ಟ್ಫೋನ್ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದರೆ ಒಂದು ಫೋನ್ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡೋದಕ್ಕೆ ಫಸ್ಟು ಸ್ಲೈಡ್ ಮಾಡಬೇಕು. ನಂತರ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಯಾವುದೇ ಬ್ಯಾಕ್ ಕವರ್ನ ಕೊಟ್ಟಿಲ್ಲ, ಬೇಜಾರಾಗುವಂಥ ವಿಷಯ. ಪ್ರೈಸ್ ಕಟ್ ಮಾಡೋದಕ್ಕೆ ಮೋಸ್ಟ್ಲಿ ಬ್ಯಾಕ್ ಕವರ್ನ ಕೂಡ ತೆಗೆದಿದ್ದಾರೆ. ಇದ್ರ ಒಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತದೆ. ಅಂಡರ್ 10,000ಗೆ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತು. ನೋಡೋಣ, ಆಮೇಲೆ ಅದ್ರ ಬಗ್ಗೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಕೇವಲ 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಬೇಜಾರಾಗುವಂಥ ವಿಷಯ. 10 ವ್ಯಾಟ್ ಯೂಶಲಿ ಈ ಪ್ರೈಸ್ ಅಂದ್ರೆ ಎಲ್ಲರೂ ಕೂಡ 10 ವ್ಯಾಟಾಗಿ ಕೊಡ್ತಾರೆ. ರೀಸೆಂಟಾಗಿ 10,000 ಪ್ರೈಸ್ ರೇಂಜು ಕೂಡ ನಿಮ್ಗೆ 18 ವ್ಯಾಟ್ ಎಲ್ಲ ಸಿಕ್ಕಿಬಿಡುತ್ತೆ. 10 ವ್ಯಾಟು ನೋಡೋಣ, ಬೇರೆ ಸ್ಪೆಸಿಫಿಕೇಷನ್. ಅದನ್ನು ಬಿಟ್ಟರೆ ಒಂದು ಮೈಕ್ರೋ USB ಡಾಟಾ ಕೇಬಲ್ ಇರುವಂಥದ್ದು ಇನ್ನೊಂದು ಬೇಜಾರಾಗುವಂಥ ವಿಷಯ. 2022ನೇ ಇಸ್ವಿಲಿದ್ದೀವಿ, ಎಲ್ಲ ಫೋನ್ಗಳು ಕೂಡ USB Type-C ಪೋರ್ಟ್ ಕೊಡಬೇಕು, ಇವ್ರು ಕೊಟ್ಟಿಲ್ಲ. ಇದೊಂದು ಬೇಜಾರಾಯಿತು. ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತಂದರೆ ಈ ರೀತಿ ಸಿಗ್ತಾ ಇರುವಂಥದ್ದು. ಇನ್ನು ಈ ಒಂದು ಫೋನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನ್ ಅಷ್ಟೊಂದು ಹೆವಿ ವೆಯ್ಟು ಇಲ್ಲ, ತುಂಬ ಕಡಿಮೆ ವೆಯ್ಟು ಇಲ್ಲ ಆಯಿತಾ. ಒಂದು ರೀತಿ ಬ್ಯಾಲೆನ್ಸ್ಡ್ ಅನ್ನಿಸ್ತು ಮತ್ತು ಒಂದು ಲೆವೆಲಿಗೆ ತಿನ್ನಕ್ಕೆ ಕೂಡ ಇದೆ. 8.4 mm ಥಿಕ್ನೆಸ್ಸನ್ನೇ ಒಂದು ಫೋನ್ ಹೊಂದಿರುವಂಥದ್ದು. ಈ ಒಂದು ಫೋನ ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು ಆಯಿತಾ. ಬೆಸಲ್, ಬಾಟಮ್ ಬೆಸಲ್ ಒಂದು ತುಂಬ ದೊಡ್ಡದಾಗಿದೆ. ಉಳಿದ ಕಡೆ ಎಲ್ಲ ಒಂದು ಲೆವೆಲಿಗೆ ಪರವಾಗಿಲ್ಲ. ಅವರು ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ಬೇಜಾರಾಗುವಂಥ ವಿಷಯ ಆಯಿತಾ. ಸೊ ಫ್ರಂಟಿನ ಒಂದು ನಾರ್ಮಲ್ ಲುಕ್ಕಿಂಗ್ ಫೋನು. ಇತ್ತೀಚೆಗೆ 10,000 ರೂಪಾಯಿ ಒಳಗಡೆನೂ ಕೂಡ ಪಂಚುವಲ್ ಕ್ಯಾಮ್ರಾನ ಹೊಂದಿರುವಂಥ ಫೋನ್ಗಳು ಬೇರೆ ಬೇರೆ ಬ್ರ್ಯಾಂಡಲ್ಲಿ ಸಿಗ್ತವೆ. ಬಟ್ ಇವ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇದು ಒಂದು ನಾರ್ಮಲ್ ಲುಕ್ಕಿಂಗ್ ಫೋನ್ ಫ್ರಂಟಿಂದ. ಬಟ್ ಈಗ ಫ್ರಂಟಲ್ಲಿ ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಇನ್ನು ಹಿಂದಕ್ಕೆ ಬಂತು ಅಂತಂದರೆ ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಬ್ಯಾಕ್, ಒಂದು ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇರುವಂಥದ್ದು ಆಯಿತಾ. ಮ್ಯಾಟ್ ಫಿನಿಶ್ ಒಂಥರ ತರಿ ಇದೆ. ಸೊ ಸ್ಮಡ್ಜಸ್ ಆಗಲ್ಲ, ಒಂದು ಖುಷಿ ವಿಷಯ. ಮತ್ತು ಸ್ಕ್ರ್ಯಾಚ್ ಆದರೆ ಕೆಲವೊಂದು ಹೆವಿ ಸ್ಕ್ರ್ಯಾಚಸ್ಗಳು ಕಾಣ್ಬೋದು. ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆದು. ಅವ್ರ ಬಾಕ್ಸ್ ಒಳಗೆ ಕೊಟ್ಟಿಲ್ಲ. ಹಿಂದ್ಗಡೆಯಿಂದ ಚೆನ್ನಾಗಿದೆ ಮತ್ತು ಸ್ಪೀಕರ್ ಗ್ರಿಲ್ ಕೂಡ ಹಿಂದೆನೇ ಇದೆ. ಬಾಟಮ್ ಫೈರಿಂಗ್ ಸ್ಪೀಕರ್ ಇಲ್ಲ. ಮತ್ತು ಈ ಒಂದು ಫೋನಲ್ಲಿ ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರೋದು ಇದೊಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಖುಷಿ ವಿಷಯ ಇದೊಂದು ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆಯಿಂದ ತುಂಬ ಕ್ಲೀನಾಗಿ ಒಂಥರ ಪ್ರೀಮಿಯಮ್ ಆಗಿ ಕಾಣುತ್ತೆ. ಮತ್ತು ಈ ಒಂದು ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ. ಮೈಕ್ರೋ USB ಪೋರ್ಟ್ ಇರುವಂಥದ್ದು ಬೇಜಾರಾಗುವಂಥ ವಿಷಯ. 3.4 ಹೆಡ್ಫೋನ್ ಜಾಕ್ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು. ಸೂಪರ್ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಒಂದು ಪ್ರೈಸ್ ರೇಂಜಿಗೆ ಓಕೆ ಅನ್ನಿಸ್ತು ಆಯಿತಾ. ಇಂಪ್ರೆಸಿವ್ ಅನ್ನಲ್ಲ, ಓಕೆ. ಎಲ್ಲರೂ ಏನು ಕೊಡ್ತಾರೋ ಇವರು ಕೂಡ ಅದನ್ನೇ ಕೊಟ್ಟಿದ್ದಾರೆ, ಏನು ಸ್ಪೆಷಲ್ ಅಂತ ಅನಿಸಿಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಡಿಸ್ಪ್ಲೇ ನಾನು ಈ ಬೆಲೆಗೆ ಓಕೆ ಅನ್ಬೋದು ಹೊರತು ಕ್ರೇಜಿ ಇಂಪ್ರೆಸಿವ್ ಅಂತನಲ್ಲ. ಒಂದು ಲೆವೆಲಿಗೆ ಬ್ರೈಟ್, ಹೆವಿ ಬ್ರೈಟ್ ಅನ್ನಲ್ಲ, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಕಲರ್ಸ್ ಒಂದು ಲೆವೆಲಿಗೆ ಪರವಾಗಿಲ್ಲ. ಪಿಕ್ಸೆಲ್ಸ್ ಅಷ್ಟೊಂದು ಡೆನ್ಸಿಟಿ ಚೆನ್ನಾಗಿದೆ PPI. ಸೊ ಅದರಿಂದ ಪಿಕ್ಸೆಲ್ಗಳು ನಿಮಗೇನು ಅಷ್ಟೊಂದು ಕಾಣಲ್ಲ, ಒಟ್ಟಿಗೆ ಪರವಾಗಿಲ್ಲ ಅಂತೀನಿ. ಆದರೆ ಇಂಪ್ರೆಸಿವ್ ಡಿಸ್ಪ್ಲೇ ಅಂದರೆ 60 Hz ಡಿಸ್ಪ್ಲೇ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇ ಯೋಚನೆ ಮಾಡಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. 3GB ರ್ಯಾಮ್ ಮತ್ತು 32GB ಸ್ಟೋರೇಜ್ ಮತ್ತು ಇನ್ನೊಂದು 4GB ರ್ಯಾಮ್ ಮತ್ತು 64GB ಸ್ಟೋರೇಜು. ಈ ಒಂದು ಫೋನ್ ಇರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಬಂದುಬಿಟ್ಟು UFS 2.2 ಸ್ಟೋರೇಜ್ ಆಯಿತಾ. ಈ ಒಂದು ಪ್ರೈಸಲ್ಲಿ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಈ ಒಂದು UFS 2.2 ಸ್ಟೋರೇಜ್ ಸಿಗೋದಿಲ್ಲ. ಸೊ ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಫಾಸ್ಟಾಗಿ ರೀಡು ರೈಟ್ ಎಲ್ಲ ಆಗುತ್ತೆ. ಇನ್ನು ಈ ಒಂದು ಫೋನ್ನ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಯೂನಿಸಾಕಿಂದು T612 ಅಂತ ಒಂದು ಪ್ರೋಸೆಸರ್ ಆಯಿತಾ. ಸೊ ಒಂದು ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಈ ಒಂದು ಪ್ರೈಸ್ ರೇಂಜಿಗೆ. AnTuTu Benchmark ಯೂಶಲಿ ಈ ಒಂದು ಪ್ರೋಸೆಸರ್ ಸುಮಾರು 1,80,000ದಿಂದ 2 ಲಕ್ಷ ತನಕನೂ ಕೊಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಆಯಿತಾ. ಸೊ ಸೂಪರ್ ವಿಷಯ.
ಮತ್ತು ನಾನು ಪ್ರಿಫರಬಲಿ ನೀವು ಈ ಒಂದು ಫೋನ್ ತೊಗೊಂಡ್ರೆ ಹೈಯೆಸ್ಟ್ ವೇರಿಯಂಟ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಮಿನಿಮಮ್ 4 GB ರ್ಯಾಮನ್ನು ಹೊಂದಿರುವಂಥ ವೇರಿಯಂಟ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕಿಂತ ಕಡಿಮೆ ತೊಗೊಳೋದಕ್ಕೆ ಹೋಗ್ಬಿಡಿ, ಆಮೇಲೆ ನಿಮಗೆ ಸ್ವಲ್ಪ ದಿನ ಯೂಸ್ ಮಾಡ್ತಾ ಆಮೇಲೆ ಸ್ಲೋ ಅನ್ನಿಸ್ಬೋದು ಆಯಿತಾ. ಸೊ ಈ ಪ್ರೋಸರ್ ಚೆನ್ನಾಗಿದೆ, ಬಟ್ ರ್ಯಾಮನ್ನು ತಲ್ಲಿಟ್ಕೊಳ್ಳಿ. ಪರ್ಚೇಸ್ ಮಾಡಬೇಕಾದ್ರೆ ಹೈಯೆಸ್ಟ್ ವೇರಿಯಂಟು 4 GB 6 GB ಹೈಯೆಸ್ಟ್ ವೇರಿಯಂಟ್ ತೊಗೊಂಡ್ರೆ ತುಂಬ ಒಳ್ಳೆಯದು ಪ್ರಿಫರಬಲಿ. ಸೊ ಪ್ರೋಸರ್ ಚೆನ್ನಾಗಿದೆ. ನಂಗೆ ಅನ್ನಿಸ್ದಂಗೆ ಡೇ ಟು ಟಾಸ್ಕ್ ಮಾಡೋದಕ್ಕೇನೋ ತೊಂದರೆ ಆಗೋದಿಲ್ಲ, ಸ್ಮೂತಾಗೆ ಪ್ಲೇ ಆಗುತ್ತೆ. ಎಲ್ಲೂ ನನಗೂ ಅಷ್ಟೇ ಫೋನ್ ಅಷ್ಟೊಂದು ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಬಟ್ ಸ್ಟಿಲ್ 10,000 ರೂಪಾಯಿ ಒಳಗಡೆ ಇರುವಂಥ ಫೋನ್ಗಳು ಯಾವಾಗಲೂ ಕೂಡ ಒಂದು ಸ್ಟಟರ್ ಅಂತಾರಲ್ಲ, ಅದಿದ್ದೇ ಇರುತ್ತೆ ಆಯಿತಾ. ಒಂಥರ ಸ್ಮೂತ್ ಫೀಲ್ ಕೊಡಲ್ಲ ನಮಗೆ. ಸೊ ಆ ರೀತಿ ಫೀಲ್ ಇದರಲ್ಲಿದೆ. ಬಟ್ ನನಗೆ ಎಲ್ಲೂ ಕೂಡ ಹೆವಿ ಲ್ಯಾಗಿ ಅಂತ ಅನ್ನಿಸಿಲ್ಲ ನನಗೆ. ಮತ್ತು ಗೇಮ್ಸನ್ನು ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಒಂದು ಮೀಡಿಯಮ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. BGM ಅನ್ನು ಕೂಡ ಒಂದು ಮೀಡಿಯಮ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಹೆವಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಇದು ಹೈ ಎಂಡ್ ಫೋನ್ ಅಲ್ಲ, ಹೈ ಎಂಡ್ ಪ್ರೋಸರ್ ಹೊಂದಿರುವಂಥ ಫೋನ್, ಒಂಥರ ಲೋಯರ್ ಮಿಡ್ ಎಂಡ್ ಪ್ರೋಸರ್ ಅಂತ ಬೇಕಾದ್ರೆ ಅನ್ಬೋದು. ಯೂನಿಸಾಕ್ ಹಾಕಿರೋದೇ ಅದೇ ರೀಸನಿಗೆ. ಯೂಶಲಿ ನೀವು ಸ್ನ್ಯಾಪ್ಡ್ರ್ಯಾಗನ್ ಮೀಡಿಯಾಟೆಕ್ಕಲ್ಲಿ ಈ ಪ್ರೈಸ್ನಲ್ಲಿ ಪ್ರೋಸರ್ ತೊಗೊಳೋದಕ್ಕೆ ಹೋದರೆ ಇಷ್ಟು ಪವರ್ಫುಲ್ ಇರಲ್ಲ. ಇದು ಯೂನಿಸಾಕ್ ಅದಕ್ಕಿಂತ ಪವರ್ಫುಲ್ ಆಗಿರುತ್ತೆ. ಯೂಶಲಿ ಬೇರೆ ಬ್ರ್ಯಾಂಡಲ್ಲಿ G35 ಹೀಲಿಯೋದ್ರಲ್ಲಿ ಅಥವಾ ಸ್ನ್ಯಾಪ್ಡ್ರ್ಯಾಗನ್ ಯಾವುದಾದ್ರು ಒಂದು ಬೇಸಿಕ್ ಪ್ರೋಸರ್ ಹಾಕಿದ್ದಾರೆ 400 ಸೀರೀಸಿಂದು. ಸೊ ಅದರಿಂದ ಈ ಒಂದು ಪ್ರೋಸರ್ ಚೆನ್ನಾಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 13 MP ಮೇನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಓಕೆ ಅನ್ನಿಸ್ತು, ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ನಾನು ಇದನ್ನು 20,000 30,000 ಫೋನಿಗೆ ಕಂಪೇರ್ ಮಾಡೋದಕ್ಕಾಗಲ್ಲ. ಈ ಒಂದು ಬೆಲೆಯನ್ನು ನೋಡಿಕೊಂಡು ಓಕೆ ಅಂತೀನಿ. ಕ್ಯಾಮ್ರಾಗೋಸ್ಕರ ಅಂತೂ ಈ ಒಂದು ಫೋನ್ ಅಲ್ಲ ಅಂತ ಅನ್ನಿಸ್ತು ನನಗೆ. ಸೊ ನನಗೆ ನೋಡ್ತಾ ಇದ್ದಾರೆ ಸ್ಯಾಂಪಲ್ ನೀವೇನಾಯ್ತಾ, ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಸೊ ಅದು ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸಾರ್ ಕೊಟ್ಟಿದ್ದಾರೆ. ಯಾವುದು ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಿ. 2 MP ಮ್ಯಾಕ್ರೋ ಲೆನ್ಸು, 2 MP ಡೆಪ್ ಸೆನ್ಸರ್ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ಲಿಲ್ಲ ನನಗೆ. ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡುತ್ತೆ ಆಯಿತಾ. ಸೊ ಅದ್ರ ಕೆಲಸ ಅದು ಮಾಡುತ್ತೆ. ಸೊ ಅವಶ್ಯಕತೆಯೇ ಇರಲಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 8 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು ಕೂಡ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಆ ಸ್ಯಾಂಪಲ್ ನೋಡ್ತಾ ಇದ್ದೀರಾ, ಒಂಥರ ಫೇಸ್ ಎಲ್ಲ ಒಂಥರ ವಾಸ್ಟ್ ಔಟ್ ಆಗಿರೋ ಥರ ಬರುತ್ತೆ ಆಯಿತಾ. ಸೊ ನನಗೆ ಇಷ್ಟ ಆಗಲಿಲ್ಲ ಅಷ್ಟೊಂದು. ಒಟ್ಟಿಗೆ ನಾವು ಈ ಬೆಲೆನ ನೋಡ್ಕೊಂಡು ಜಡ್ಜ್ ಮಾಡಬೇಕಾಗತ್ತೆ. ನಾವು 15,000 20,000 ಫೋನಿಗೆ ಕಂಪೇರ್ ಮಾಡೋದಕ್ಕೆ ಹೋದ್ರೆ ಆಬ್ವಿಯಸ್ಲಿ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ನಮಗೆ. ಸೊ ಬೆಲೆಗೆ ಏನು ಕೊಡಬೇಕೋ ಅದು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗಲ್ಲ. ಬಟ್ ಕೆಲವೊಂದು ಫೋನ್ಗಳು ನನಗನ್ನಿಸ್ದಂಗೆ ಈ ಪ್ರೈಸಲ್ಲೂ ಕೂಡ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದು ಫೋಟೋ ಪ್ರೊಡ್ಯೂಸ್ ಮಾಡ್ಬೋದು. ಒಟ್ಟಿಗೆ ಇದು ಪರವಾಗಿಲ್ಲ ಅಂತೀನಿ ಈ ಬೆಲೆಯನ್ನು ನೋಡಿಕೊಂಡು. ಮತ್ತು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರಿಯರ್ ಕ್ಯಾಮ್ರಾ ಫುಲ್ HD ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ 720p ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಆ ಕ್ಲಾರಿಟಿ ಕೂಡ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿ, ನೋಡ್ತಾ ಇದ್ದೀರಾ ನೀವೇ. ಸೊ ಓವರಾಲ್ ಕ್ಯಾಮ್ರಾ ಓಕೆ ಅಂತೀನಿ ಆಯಿತಾ, ಇಂಪ್ರೆಸಿವ್ ಅಲ್ಲ, ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಸೆನ್ಸರ್ ಇದೆ. ಸೊ ಹೆವಿ ಫಾಸ್ಟ್ ಆಗಿದೆ. ಹೆವಿ ಅಂದರೆ ಹೆವಿ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ನೋಡ್ತಾ ಇದ್ದೀರಾ. ಯೂಶಲಿ ರಿಯಲ್ಮಿದು ನೀವು ಯಾವ ಪ್ರೈಸಿಂದಲೇ ಫೋನ್ ತೊಗೊಳ್ಳಿ ಪಟ್ 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 ಅಂತ ಅನ್ಲಾಕ್ ಮಾಡುತ್ತೆ. ಇದು ಕೂಡ ತುಂಬ ಫಾಸ್ಟಾಗಿರುವಂಥದ್ದು, ಸಖತ್ ಇಂಪ್ರೆಸ್ ಮಾಡ್ತು ಫೇಸ್ ಅನ್ಲಾಕು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 5,000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಈ ಪ್ರೈಸಲ್ಲಿ ಯಾವ ಫೋನ್ ತೊಗೊಂಡ್ರು 5,000 ಕೊಡ್ತಾರೆ. ಆದರೆ ಬಾಕ್ಸಲ್ಲಿ ಕೇವಲ 10 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಅದೊಂದು ವಿಷಯ ನಂಗೆ ಬೇಜಾರು ಮಾಡೋದು. ಅಟ್ಲೀಸ್ಟ್ 18 ವ್ಯಾಟ್ ಕೊಟ್ಟಿದ್ದಾರೆ, ಹೆವಿ ಇಂಪ್ರೆಸಿವ್ ಆಗಿರ್ತಾ ಇತ್ತು. ಓಕೆ ಅಂತೀನಿ. ಬೆಲೆ ನೋಡ್ಕೊಂಡು ಇದಕ್ಕೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಆಯಿತಾ. ಇದನ್ನು ಬಿಟ್ಟರೆ ಇದರಲ್ಲಿ ಆ್ಯಂಡ್ರಾಯ್ಡ್ 11 ಬೇಸ್ಮೆಂಟ್ ಆಗ್ತಿರುವಂಥ ರಿಯಲ್ಮಿ UI ಇರುವಂಥದ್ದು ಆಯಿತಾ. ಸೊ ಇದು ಒಂದು ಲೆವೆಲಿಗೆ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ, ಪರವಾಗಿಲ್ಲ, ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ. ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಒಂದು ರಿಯಲ್ಮಿ UI ನೀಡುತ್ತೆ. ಐ ಹೋಪ್ ನೆಕ್ಸ್ಟ್ ಅಪ್ಡೇಟ್ನ ಕೂಡ ಇದಕ್ಕೆ ಈ ಫೋನಿಗೆ ಕೊಡ್ತಾರೆ ಅಂತ. ಆ್ಯಂಡ್ರಾಯ್ಡ್ 12 13 ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. 13 ಬರೋ ಡೌಟು 12 ಅಂತೂ ಕೊಡ್ಬೋದು ಅಂತ ಅನಿಸುತ್ತೆ. ಕಾದು ನೋಡೋಣ ಏನು ಮಾಡ್ತಾರೆ ಅಂತ. ಬೇಸಿಕ್ ಸೀರೀಸ್ ಅಲ್ವಾ, ಯೂಶಲಿ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಅಪ್ಡೇಟ್ ಕೊಡಲ್ಲ, ನೋಡೋಣ ಏನು ಮಾಡ್ತಾರೆ ಅಂತ. ಮತ್ತು ಈ ಒಂದು ಫೋನಲ್ಲಿ ನಿಮಗೆ ಮೊನೋ ಸ್ಪೀಕರ್ ಇರುವಂಥದ್ದು ಬ್ಯಾಕ್ ಫೈರಿಂಗ್ ಆಯಿತಾ. ಸ್ಪೀಕರ್ ಗ್ರಿಲ್ ಹಿಂದ್ಗಡೆ ಇದೆ. ಸೊ ತೋರಿಸ್ತಾ ಇದ್ದೀನಿ ನಿಮ್ಗೆ. ಅದು ಸ್ಪೀಕರ್ನ ಕ್ಲಾರಿಟಿ ಓಕೆ ಅಂತೀನಿ ಆಯಿತಾ. ಇದು ಏನು ಅಷ್ಟೊಂದು ಜೋರಾಗಿ ಕೇಳುತ್ತೆ ಅಂತ ಅನಿಸಿಲ್ಲ. ಮತ್ತು ಯೂಸ್ ಮಾಡ್ತಿರ್ಬೇಕಾದ್ರೆ ಕೈ ಕವರ್ ಆಗಿಬಿಡ್ಬೋದು. ಈಗ ಇಟ್ಕೊಂಡಿರ್ಬೇಕಾದ್ರೆ ನೋಡಿ ಸ್ಪೀಕರ್ ಗ್ರಿಲ್ಲೇ ಕವರ್ ಆಯಿತು ಅಂತಂದರೆ ಇನ್ನೂ ಸ್ವಲ್ಪ ವಾಲ್ಯೂಮ್ ಕಡಿಮೆ ಆಗಿಬಿಡುತ್ತೆ. ಈಗ ಇಟ್ಕೊಬೇಕಾರೆ ಸ್ಪೀಕರ್ ಗ್ರಿಲ್ ಹಿಂಗೆ ಕವರ್ ಆಗಿಬಿಡುತ್ತೆ ಆಯಿತಾ. ಸೊ ಆ ಟೈಮಲ್ಲಿ ವಾಲ್ಯೂಮ್ ಜೋರಾಗಿ ಕೇಳದೇ ಇರ್ಬೋದು. ಸೊ ಅದರಿಂದ ನೋಡ್ಕೊಂಡು ಇಟ್ಕೊಬೇಕಾಗಿದೆ ಅಷ್ಟೇ. ಬ್ಯಾಕ್ ಕವರ್ ಹಾಕಿದ್ರಂತೂ ಹೋಲ್ ಇಲ್ಲದಿರೋದು ಮುಗದೇ ಹೋಯ್ತು. ಇನ್ನು ಈ ಒಂದು ಫೋನಲ್ಲಿ ಯಾವುದೇ ಡ್ಯುಯಲ್ ಬ್ಯಾಂಡ್ ವೈಫೈನ ಸಪೋರ್ಟ್ ಇಲ್ಲ ಆಯಿತಾ. ಕೇವಲ 2.4 GHz ವೈಫೈ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಬೇಜಾರಾಗುವಂಥ ವಿಷಯ. ಮತ್ತು ಬ್ಲೂಟೂತ್ 5.0 ಇರುವಂಥದ್ದು. ಮತ್ತು ಯಾವುದೇ ಕ್ಯಾರಿಯರ್ಗೇಷನ್ ಈ ಒಂದು ಫೋನಲ್ಲಿ ಇಲ್ಲ. ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗಲ್ಲ ಈ ಪ್ರೈಸ್ ರೇಂಜ್ಗೆ. ಸೊ ಇದಿಷ್ಟು ಒಂದು ಫೋನ್ನ ಮೇನ್ ಫೀಚರ್. ನೀವು ಆದರೆ ಕೇಳ್ಬೋದು ಈ ಒಂದು ಫೋನ್ನ ಈ ಒಂದು ಬೆಲೆಗೆ 8,000ಕ್ಕೆ ಇನ್ ಕೇಸ್ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದು ಅಂತ ನಾನಂತೀನಿ. ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡ್ಕೊಳ್ಳಿ, 10,000 ಬಡ್ಜೆಟ್ ಮಾಡ್ಕೊಳ್ಳಿ ಆಯಿತಾ. ಸೊ ಆ ಪ್ರೈಸಲ್ಲಿ ನಿಮ್ಗೆ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ, ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇ,
ಫುಲ್ HD ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇಗಳು 10,000 ರೂಪಾಯಿಗೆ ಆರಾಮಾಗಿ ಸಿಗ್ತವೆ. ಸೊ ಆ ಫೋನ್ಗಳನ್ನ ತೊಗೊಂಡ್ರೆ ತುಂಬ ಒಳ್ಳೇದು ಅಂತೀನಿ ಆಯಿತಾ. ತೊಗೊಳ್ತೀರಾ ಸ್ವಲ್ಪ ವೆಯ್ಟ್ ಮಾಡಿ, ಬಡ್ಜೆಟನ್ನು ಜಾಸ್ತಿ ಮಾಡ್ಕೊಂಡು ತೊಗೊಳ್ಳಿ. ಇದು ಚೆನ್ನಾಗಿರುತ್ತೆ ಆಯಿತಾ. ಸ್ಟಾರ್ಟಿಂಗ್ ಒಂದು 6 ತಿಂಗಳು 1 ವರ್ಷ ಚೆನ್ನಾಗಿರ್ಬೋದು. ಆಮೇಲೆ ನಿಮಗೆ ಒಂದು 2 ವರ್ಷ ಯೂಸ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ, ಸ್ಲೋ ಅನಿಸ್ಬಿಡುತ್ತೆ ಆಮೇಲೆ. ಸೊ ಪ್ರೋಸೆಸರ್ ನಿಮ್ಗೆ 10,000 ರೂಪಾಯಿಗೆ ಆಲ್ಮೋಸ್ಟ್ ಸಿಮಿಲರ್ ಸಿಗ್ಬೋದು ಆಯಿತಾ. ಬಟ್ ಬೇರೆ ಸ್ಪೆಸಿಫಿಕೇಷನ್ಗಳು ನಿಮಗೆ 10,000 ರೂಪಾಯಿಗೆ ಚೆನ್ನಾಗಿರೋ ಸಿಗ್ತವೆ. ಸೊ ಅದರಿಂದ ನಾನು ನಿಮಗೆ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡು ಆ ಫೋನ್ಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ಇದ್ರ ಬಗ್ಗೆ ಏನಿಸ್ತದೆ ದಯವಿಟ್ಟು ಕೆಲವು ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ನಿಕಲ್ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.